ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಗೆ ಇವತ್ತು ಒಂದು ಉಪವಾಸನೆ ಇರ್ಬೇಕಂತೀರೇನ್ರಿ ನಾವು? ಈಗ ನಾವು ನೀವು ಸೇರ್ಲೇಬಾರ್ದ ಊಟಕ್ಕೆ? ಊಟ ಮಾಡುವಾಗ ಬೇರೆ ಮಾತಾಡೋದು. ಈಗ ನಾನು ಯಾರು ಇರು? ನಾನು ಪೊಲಿಟಿಷಿಯನ್ ಅಪ್ಪ, ನಾನು ರಾಜಕಾರಣಿ. ರಾಜಕೀಯ ಮಾತಾಡಿಲ್ಲ ಅಂದ್ರೆ ಏನೇನ್ ಮಾತಾಡ್ತಾರೆ? ಅರೆ ಈಗ ನಾನು ನಮ್ಮ ಫ್ರೆಂಡ್ಸಿಗೂ ಕರಿತೀನಿ, ನಿಮ್ಗೂ ಕರಿತೀನಿ. ಈಗ ನೀವು ನಿಮ್ ಜೊತೆ ಮಾತಾಡ್ಬೇಕಾದ್ರೆ, ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ರಾಜಕೀಯನೂ ಮಾತಾಡ್ತೀವಿ, ಅದ್ರ ಜೊತೆ ನೀವು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡಲ್ಲ ಅದನ್ನು ಮಾತಾಡ್ತೀವಿ. ನಾವು ಗುಲ್ಬರ್ಗದವ್ರು ಸೇರಿದಾಗ ಗುಲ್ಬರ್ಗದ ವಿಷಯಗಳು ಮಾತಾಡ್ತೀವಿ, ಕಲ್ಯಾಣ ಕರ್ನಾಟಕದವ್ರು ಸೇರಿದಾಗ ಕಲ್ಯಾಣ ಕರ್ನಾಟಕದ ಮಾತಾಡ್ತೀವಿ, ಡೆಲ್ಲಿಯವ್ರ ಜೊತೆ ಸೇರಿದಾಗ ಡೆಲ್ಲಿ ವಿಷಯಗಳು ಮಾತಾಡ್ತೀವಿ. ಅದನ್ನೂ ಮಾತಾಡಬಾರ್ದು, ಊಟನೂ ಮಾಡಬಾರ್ದು ಅಂದ್ರೆ ಹೆಂಗೆ? ಆದ್ರೆ ಸೇರ್ಬಹುದು, ಊಟ ಮಾಡ್ಬೇಡ್ರಿ ಅಂತನಾ? ಊಟ ಮಾಡಿ ಬೇರೆ ಅದೇ ಇದೆಂತ ನಿರ್ಬಂಧ ಇವ್ರೆ ನಿಮ್ದು? ಸೇರಿ ಊಟ ಮಾಡಿ ನೆಕ್ಸ್ಟ್ ಮೆನುನು ನೀವೇ ಫಿಕ್ಸ್ ಮಾಡಿ ಹೇಳ್ತೀರಾ ನಮ್ಗೆ? ಇಲ್ಲ ಬೇಡ ಅಂತ ಯಾರು ಹೇಳಿಲ್ಲ, ಬೇಡ ಅಂತ ಯಾರು ಹೇಳಿಲ್ಲ. ಎಲ್ಲಿ ಹೇಳಿದಾರೆ ಹೇಳಿ ಮಾಡಬೇಡಿ ಅಂತ? ನಾನು ಬರ್ತೀನಿ ಅಂತ ಹೇಳಿರೋದು. ನೋಡಿ, ಯಾರು ಬೇಜಾರಿಲ್ಲ ಇವ್ರೆ, ನೀವೇ ತೋರಿಸ್ತಾ ಇರೋದು. ಯಾರನ್ನ ನನ್ಗೆ ಊಟಕ್ಕೆ ಕರೆದಿಲ್ಲ ಅಂತ ಹೇಳವ್ರ? ಹೇಳಿದಾರ ಹೇಳಿ? ನನಗೆ ಬೇಜಾರಾಗ್ತಾ ಇದೆ ಅಪ್ಪ, ನನ್ಗೆ ಊಟಕ್ಕೆ ಕರೆದಿಲ್ಲ ಅಂತ ಯಾರು ಹೇಳಿಲ್ಲ. ಸಮಸ್ಯೆ ಏನ್ ಬಂದಿದ್ದು ಅಂದ್ರೆ, ಆಮೇಲೆ ನಾನು ಪದೇ ಹೇಳ್ತಾ ಇದ್ದೀನಿ, ಅಧಿಕೃತವಾಗಿ ಊಟಕ್ಕೆ ಕರೆದಿದ್ದಾರಲ್ಲ ಇವ್ರೆ, ವಿತ್ ಇನ್ವಿಟೇಷನ್. ಆಮೇಲೆ ಅಧಿಕೃತವಾಗಿ ಹೇಳ್ತಾ ಇದಾರೆ ನಾವು ಮುಂದೂಡಿದೀವಿ. ಯಾಕೆ ಮುಂದೂಡಿದೀವಿ? ನಮ್ಮ ವರಿಷ್ಠರು ಬರ್ತಾ ಇದಾರೆ ಡೆಲ್ಲಿಯಿಂದ, ಅವರು ಇದಕ್ಕೆ ಸೇರ್ತಾರೆ ಅಂತ ಹೇಳಿದ್ದಾರೆ. ಈಗ ಅದನ್ನು ತಪ್ಪಂತೀರಾ? ಯಾವ್ದು? ಇವತ್ತು CLP ಇದೆ, ಇವತ್ತು ದೊಡ್ಡ ಪ್ರಮಾಣದಲ್ಲೇ ಊಟ ಇದೆ ಅಲ್ಲ ಸಾಯಂಕಾಲ. ಇಲ್ಲ, ಅದು ಅವರು ಇವತ್ತು ದೇ ವಿಲ್ ಟೇಕ್ ಅ ಕಾಲ್. ಇದು ನೋಡಿ, ಹಲವಾರು ವಿದ್ಯಮಾನಗಳು ನಡೀತಾ ಇವೆ. ಈಗ ಎಕ್ಸಾಂಪಲ್, ಇಂಟರ್ನಲ್ ರಿಸರ್ವೇಶನ್ ಎಂಪೆರಿಕಲ್ ಡೇಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಎಂಪೆರಿಕಲ್ ಡೆಫಿನಿಷನ್ ಏನು? ಮೇಲ್ಗಡೆ ಏನ್ ಚರ್ಚೆ ಆಗ್ತಾ ಇದೆ, ಇಲ್ಲಿ ನಾವು ಒಂದು ಮಾತು ಕೊಟ್ಟಿದ್ದೀವಿ, ಯಾವುದೇ ಇಲ್ಲಿ ನಮಗೆ ಇಂಟರ್ನಲ್ ರಿಸರ್ವೇಶನ್ಗೆ ತಕರಾರಿಲ್ಲ ಅಂದ್ಬಿಟ್ಟು. ಸೊ ಅದು ಯಾವ ರೀತಿ ಮುಂದಾಕ್ಬೇಕು? ಯಾಕಂದ್ರೆ ನಾವು ಮಾಡೋದ್ರಿಂದ ಇಲ್ಲಿ ಬೇರೆ ಸ್ಟೇಟಿಗೂ ಕೂಡ ಅಫೆಕ್ಟ್ ಆಗಬಾರ್ದಲ್ಲ. ಯಾಕಂದ್ರೆ ವಿ ಆರ್ ಅ ನ್ಯಾಷನಲ್ ಪಾರ್ಟಿ, ಅದು ಚರ್ಚೆ ಮಾಡಬಾರ್ದಂತೀರಾ? ಅಥವಾ ನಮ್ಮ ಏನಿಲ್ಲಿ ಓವರ್ಸೀಸ್ ಸ್ಕಾಲರ್ಶಿಪ್ ನಮ್ಮ SC STಗಳಿಗೆ ಬಂದಾಗಿದೆ ಮೇಲ್ಗಡೆ, ಅದು ನಾವು ಮಾತಾಡಬಾರ್ದಂತೀರಾ? ಈಗ ಇವರೇನು ಆರೋಪ ಮಾಡ್ತಾ ಇದಾರೆ, ನಾವೆಲ್ಲ SCP TSP ಹಣ ದುರ್ಬಳಕೆ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದಾರೆ ಗೊತ್ತಾ? SCP TSP ಹಣ ಏನೋ ನಿಮ್ಮ ಸ್ಪೇಸ್ ಟೆಕ್ನಾಲಜಿಗೂ ಯೂಸ್ ಮಾಡ್ತಾ ಇದಾರೆ. ಅದು ಓಕೆನಾ? ಸೊ ಇವೆಲ್ಲ ಕೇಳ್ಬೇಕಲ್ಲ, ಅವ್ರ ಹತ್ರನೂ ಕೇಳಬೇಕು. ನಾವು ತೀರ್ಮಾನಗಳು ತಗೊಂಡು ಒಂದು ಯೂನಿಫೈಡ್ ಸ್ಟ್ರಾಟಜಿ ಮಾಡ್ಬೇಕಲ್ಲ ಈ ಸಮುದಾಯಗಳಿಗೆ. ಅದನ್ನೂ ಬೇಡ ಅಂದ್ರೆ ಹೇಗೆ? ಮಾಡ್ತೀವಿ.